ನಾನು ಅಂದದೇ ಇರುವ ಶಬ್ದನ ಅಂದೇ ಅಂತ ವಿವಾದವನ್ನು ಕ್ರಿಯೇಟ್ ಮಾಡಿದ್ರು. ಯಾಕೆ ಕಾಂಗ್ರೆಸ್ ಶಾಸಕರುಗಳ ಮೇಲೆ ಅತ್ಯಾಚಾರದ ಕೇಸ್ ಇದೆಯಲ್ಲ, ಅತ್ಯಾಚಾರಕ್ಕಿಂತ ಇದಕ್ಕಿಂತ ಅತ್ಯಾಚಾರದ ಸಂಗತಿ ದೊಡ್ಡ ಸಂಗತಿ ಅಲ್ವಾ? ಮಹಿಳೆ ಮಾನಭಂಗ ಮಾಡಿದ್ದು ದೊಡ್ಡ ಸಂಗತಿ ಅಲ್ವಾ? ಯಾರ ಮೇಲೆ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಯಾಕೆ ಕ್ರಮ ತಗೊಂಡಿಲ್ಲ? ಅಂದರೆ ಮುಖ್ಯಮಂತ್ರಿಗಳು ಕಾನೂನಿನ ತಜ್ಞರಾಗಿದ್ದು ಕೂಡ ಕಾನೂನಿನ ದೃಷ್ಟಿನಲ್ಲಿ ಅತ್ಯಾಚಾರ ಅಪರಾಧ ಅಂತ ಅನಿಸದೇ ಇರೋದು ಅವ್ರ ಪಕ್ಷದ ಶಾಸಕ ಮಾಡಿದ್ರೆ ತಪ್ಪಲ್ವಾ? ಈ ಪ್ರಶ್ನೆಗಳೆಲ್ಲ ಇದ್ದಾವೆ. ಒಂದೇ ಸಾರಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕಕ್ಕಾಗಲ್ಲ. ನಾನು ನಾಳೆ ನಿಮ್ಮ ಹತ್ರ ವಿವರವಾಗಿ ಎಲ್ಲ 35 ವರ್ಷದ ಹಿಂದೆ ಅನುಭವಿಸಿದ್ದೀನಿ ಅಂದ್ರೆ ಮತ್ತೆ ಮಾತಾಡಿದ್ದಾರೆ. ಕೇಂದ್ರೀಯ ನಾಯಕರುಗಳು ಮಾತಾಡಿ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಅಮಿತ್ ಶಾ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರು, HD ಕುಮಾರಸ್ವಾಮಿ ಅವರು, ಬಹುತೇಕ ನಮ್ಮ ಸಂಸತ್ ಸದಸ್ಯರು ಎಲ್ಲರೂ ಪ್ರತಿಕ್ರಿಯೆನೂ ಕೊಟ್ಟಿದ್ದಾರೆ ಮತ್ತು ಮಾತನಾಡಿದ್ದಾರೆ. 35 ವರ್ಷದ ಹಿಂದೆ ಇದನ್ನೆಲ್ಲ ನಾವು ನೋಡ್ಕೊಂಡ್ ಬಂದಿದ್ದೀವಿ, ಇದನ್ನು ಹೊಸದಾಗಿ ತೋರಿಸ್ಬಿಡಿ ಅಂತ ಹೇಳಿದ್ರಿ. ಅಂದ್ರೆ ಏನಾಯ್ತು? 35 ವರ್ಷದ ಹಿಂದೆ ಅಂತ ಹೇಳಿದ್ದು ಅಂದ್ರೆ ನಾನು ಹೇಳಿದ 35 ವರ್ಷದ ಹಿಂದೆ ಅಂದ್ರೆ 35 ವರ್ಷದ ಹಿಂದೆ ಸಿದ್ಧಾಂತಕ್ಕಾಗಿ ಹೋರಾಟ ಮಾಡ್ತಿದ್ದ ಕಾಲದಲ್ಲಿ ನಮಗೆ ಅಧಿಕಾರ ಇರಲಿಲ್ಲ, ನಮ್ಮ ಬೆನ್ನ ಹಿಂದೆ ಜನ ಇರಲಿಲ್ಲ, ನಮ್ಮ ಬೆನ್ನ ಹಿಂದೆ ಲೀಡರ್ಗಳು ನಿಲ್ತಾರೆ ಅನ್ನುವಂಥ ಸ್ಥಿತಿ ಇರಲಿಲ್ಲ. ಅಂಥ ಸಂದರ್ಭಗಳಲ್ಲೇ ನಾವು ಏಕಾಂಗಿಯಾಗಿ ನಮ್ಮ ಸಹ ಕಾರ್ಯಕರ್ತರನ್ನು ಕಟ್ಟಿಕೊಂಡು ಹೋರಾಟ ಮಾಡಿದ್ದೀವಿ. ಆಗಲೇ ಇಂಥ ಬೆದರಿಕೆಗಳನ್ನು, ನಮ್ಮನ್ನು ಪೊಲೀಸ್ ಸ್ಟೇಷನಿಗೆ ಅಲಿಸೋದನ್ನು, ನಮ್ಮ ಮೇಲೆ ದೌರ್ಜನ್ಯ ಮಾಡೋದನ್ನು ಎಲ್ಲ ಮಾಡಿಬಿಟ್ಟಿದ್ರು. ಆ ದೌರ್ಜನ್ಯ ನಮ್ಮನ್ನು ಹೋರಾಟ ಮಾಡೋದಕ್ಕೆ ಗಟ್ಟಿ ಮಾಡ್ತೇ ಹೊರತು ನಮ್ಮನ್ನು ದುರ್ಬಲಗೊಳಿಸಲಿಲ್ಲ. ಈಗ ಈ ರೀತಿ ಮೂಲಕ ದುರ್ಬಲಗೊಳಿಸ್ತೀವಿ ಅಂತ ಅವರು ಅನ್ಸೋದು ಅವ್ರ ಭ್ರಮೆ. ನಮ್ಗೆ ಈ ಥರದ ಕೆಲಸ ಈ ಥರ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಆಗ್ತೀವಿ. ಯಾವ ತರ ಹೆದರ್ಸರು ಸರ್? ನಿನ್ನೆ ರಾತ್ರಿ ಗಾಡಿಯಲ್ಲಿ ಲೈಟ್ ಎಲ್ಲ ಆಫ್ ಮಾಡ್ತಿದ್ರು ಅನ್ನೋ ತರ ಇಲ್ಲ, ನಾನು ಅದನ್ನು ನಾಳೆ ಪೂರ್ತಿ ನಿಮಗೆ ಕ್ರೊನಾಲಜಿ 1 by 1 ಹೇಳ್ತೀನಿ. ನನ್ನ ಹತ್ರ ನಾನು ಆ ಟೈಮ್ನಲ್ಲಿ ಒಂದು 4-5 ಜನರಿಗೆ ಲೈವ್ ಲೊಕೇಶನ್ನು ಹಾಕಿದ್ದೆ. ಎಲ್ಲೆಲ್ಲಿ ತಿರುಗಿಸಿದ್ರು ಅನ್ನೋದು ಡಾಕ್ಯುಮೆಂಟ್ಸು ಇದೆ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಮುಖ್ಯಮಂತ್ರಿಗಳು ಹೇಳಿರುವ ಹೇಳಿಕೆನೂ ಗಮನಿಸಿದ್ದೀನಿ, ಉಪಮುಖ್ಯಮಂತ್ರಿಗಳು ಹೇಳಿದ ಹೇಳಿಕೆನೂ ಗಮನಿಸಿದ್ದೀನಿ, ಉಳಿದ ಗೃಹ ಸಚಿವರು ಹೇಳಿಕೆನೂ ಗಮನಿಸಿದ್ದೀನಿ, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಗಮನಿಸಿದ್ದೀನಿ. ನಾಳೆ 1 by 1 ಸರ್ಕಾರ ಹೊಣೆ